ಭರತ ಚಕ್ರವರ್ತಿ ಆಳಿದಂಥ ಈ ಭರತಖಂಡದಲ್ಲಿ ಪುರಾತನ ಪ್ರಸಿದ್ಧವಾದ ಚಪ್ಪನ್ನಾರು ದೇಶಗಳು ಅಂದರೆ 56 ದೇಶಗಳಂತೆ. ನನಗಂತೂ ಗೊತ್ತಿರಲಿಲ್ಲ, ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ನಿಮಗೂ ಗೊತ್ತಿಲ್ಲ ಅಂದರೆ ನೋಡಿ ತಿಳ್ಕೊಳ್ಳಿ. ಇಡ್ಲಿ ಕಲೆ ಆಗಿದೆ, ಬೇರೆ ಹಾಕ್ಸ್ಕೊಬರ್ತೀನಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಜಯನಗರ 7th ಬ್ಲಾಕ್ ಬಂದಿರೋಂಥದ್ದು ವಿಶ್ವಪ್ರಿಯ ತಿಂಡಿ ಕೇಂದ್ರ ಅಂತ, ವಜ್ರಮುನಿ ಹೋಟೆಲ್ ಅಂತಲೂ ಕರೀತಾರೆ. ನಾನು ಹಿಂದೆ ನೋಡ್ಬೋದು ನೀವು, ರಾಜ್ಕುಮಾರ್ ಅವರು ಹಾಗೂ ನಟ ಭಯಂಕರ ವಜ್ರಮುನಿಯವರು ಹಾಗೂ ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ಬೆಲ್ಲ ಏನೋ ತಿನ್ನಿಸ್ತಾ ಇದ್ದಾರೆ ಸಿಹಿ. ಇಲ್ಲಿ ನಾವು ಬಂದಿರೋಂಥದ್ದು ಜಯನಗರ 7th ಬ್ಲಾಕು. ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತಂತೆ, ಮಂಗಳೂರು ಶೈಲಿ ಅಂದರೆ ಕಪ್ಪಿಡ್ಲಿ ಅಂತ ಕೊಡ್ತಾರೆ. ಅದು ಬಹಳ ವಿಶೇಷ ಅನ್ನಿಸ್ತದೆ ನನಗೆ ಭಾಳ ವಿಶೇಷ ಅನ್ನಿಸ್ತು. ಯಾಕಂದರೆ ನಾವು ಇಡ್ಲಿ ಪ್ರಿಯರಲ್ವ, ಸಿಹಿ ಪ್ರಿಯರು ಹೌದು, ಇಡ್ಲಿ ಪ್ರಿಯರು ಹೌದು. ಎಷ್ಟು ಕಪ್ಪ ನೀನು ಪ್ರಿಯ ಅಂತ ಕೇಳ್ಬೋದು ನೀವು, ಯಾಕಂದರೆ ಬೆಣ್ಣೆ ತುಪ್ಪಕ್ಕೂ ಪ್ರಿಯ ಅಂತ ಇರ್ತೀನಿ. ಸೊ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಇಷ್ಟಪಡ್ತೀನಿ ನಾನು. ಓಕೆ, ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗತ್ತೆ. ಸರ್ ನಮಸ್ತೆ. ಸರ್ ಇದೆ ಸರ್, ತಮ್ಮ ಹೆಸರು? ವಿಜಯ್ ಅಂತ. ವಿಜಯ್ ಅವರು, ಹೇಳಿ ಸರ್, ಯಾವಾಗಿಂದ ಶುರುವಾಗಿತ್ತು ವಿಶ್ವ? ಸರ್ ಇದೊಂದು 17 ವರ್ಷ ಆಗ್ತಾ ಬಂತು. 17 ವರ್ಷ ಆಯಿತು. ಅಂದರೆ ಸ್ಟಾರ್ಟಿಂಗು ಬೇಕರಿ ಥರ ಇತ್ತು, ಆಮೇಲೆ ಹೋಟ್ಲಿಗೆ ಕನ್ವರ್ಟ್ ಮಾಡಿದ್ವಿ. ಓಕೆ. ಈಗ ಸಾಧಾರಣ ಒಂದು 15 ವರ್ಷ ಅಂತೂ ಹೋಟ್ಲು ಡಿಪಾರ್ಟ್ಮೆಂಟ್ ಮಾಡಿ ಆಯಿತು. ಓಕೆ. ಮತ್ತೆ ಇನ್ನು ವಿಶ್ವಪ್ರಿಯ ಅಂತ ಇದೆ, ಏನು ಸರ್ ಅದು ವಿಶ್ವಪ್ರಿಯ ಅಂದರೆ? ವಿಶ್ವಪ್ರಿಯ ಅಂದರೆ ವಜ್ರಮುನಿಯವರ ಮಗನ ಹೆಸರು ಮತ್ತು ಸೊಸೆ ಹೆಸರು, ವಿಶ್ವ ಮತ್ತು ಪ್ರಿಯ ಅಂತೇಳಿ, ಅದಕ್ಕೆ ಅವರಿಗೆ ವಿಶ್ವಪ್ರಿಯ ಅಂತ ಹೆಸರು ಇಟ್ಟಿದ್ದು. ಎರಡು ಸೇರಿ ಹೋಟೆಲ್. ಮತ್ತೆ ವಜ್ರಮುನಿ ಹೋಟೆಲ್ ಅಂತಲೂ ಕರೀತಾರೆ. ಹೌದು. ಯಾಕೆ ಅಂತ ಅಂದರೆ ನಮ್ಮ ಯಜಮಾನ್ರಿಗೆ ಅವರು ಸ್ವಲ್ಪ ಅಮೌಂಟಲ್ಲಿ ಧನ ಸಹಾಯ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರ ಹೆಸರನ್ನ ಇಟ್ಟಿದ್ದೀವಿ. ಓಕೆ ಓಕೆ. ಎಲ್ಲೂ ಇಲ್ಲ ಬೆಂಗಳೂರಲ್ಲಿ ವಜ್ರಮುನಿ ಅನ್ನೋ ಹೆಸರು ಯಾರೂ ಇಟ್ಟಿಲ್ಲ. ಹೌದು. ನಮ್ಮಲ್ಲಿ ಒಂದು ಎಲ್ಲೂ ಯಾವ ಕಡೆ ಹೋಗಿ ಕೇಳಿದ್ರು ವಜ್ರಮುನಿ ಇಲ್ಲಿ ಕಳಿಸ್ತಾರೆ. ಓಕೆ. ಯಜಮಾನ್ರು ಅಂದರೆ ನಮ್ಮ ಚಿಕ್ಕಪ್ಪ. ಇವಾಗ ಅವರು ಸ್ವಲ್ಪ ವಯಸ್ಸಾಗಿ ಮಾಡ್ತಾರೆ. ಹೋಟ್ಲಿಗೆ ಬರ್ತಿರ್ತಾರ? ಅಪರೂಪವಾಗಿ ಬರ್ತಾರೆ. ಅಪರೂಪಕ್ಕೆ ಬರ್ತಿರ್ತಾರ. ಓಕೆ. ಮತ್ತು ಇನ್ನು ಹೋಟೆಲ್ ಅಂತ ಬಂದರೆ ಏನೇನೆಲ್ಲ ಸಿಗುತ್ತೆ ಸರ್? ಈಗ ಬೆಳಿಗ್ಗೆ ಇಡ್ಲಿ ವಡೆ, ಖಾರ ಬಾತು, ಕೇಸರಿ ಬಾತು, ದೋಸೆ, ರೈಸ್ ಬಾತು. ಓಕೆ. ಆಮೇಲೆ ಇಡ್ಲಿ ಮಂಗಳೂರು ಇಡ್ಲಿ ಥರ ಕಪ್ಪಲ್ಲಿ ಹಾಕ್ತೀವಿ, ಅದೇ ಸ್ಪೆಷಲಿಟಿ. ಓಕೆ. ಮತ್ತು ಸಾಂಬಾರು ಇರುತ್ತೆ. ಓಕೆ. ಆ ಥರ. ಓಕೆ. ಮತ್ತು ರಾಗಿ ದೋಸೆ ಒಂದು ಸ್ಪೆಷಲ್ ಆಗಿ ಮಾಡ್ತಾರೆ. ರಾಗಿ ದೋಸೆ. ಓಕೆ. ಪ್ರೈಸಸ್ ಅಂದರೆ ಏನೇನಿದೆ? ಪ್ರೈಸಸ್ಸು ಈಗ ಮಧ್ಯಾಹ್ನ ಅನ್ನ ಸಾಂಬಾರು 30 ರೂಪಾಯಿ, ಮುದ್ದೆ ಇರುತ್ತೆ, ಚಪಾತಿ ಇರುತ್ತೆ, ಆಮೇಲೆ ದೋಸೆನೂ ರನ್ನಿಂಗಲ್ಲಿ ಇರುತ್ತೆ. ಒಂದು ಇಡ್ಲಿ 10 ರೂಪಾಯಿ. ಒಂದು ಇಡ್ಲಿ 10 ರೂಪಾಯಿ. ಒಂದು ಪ್ಲೇಟ್ ಅಂದರೆ ಎಷ್ಟು ಬರುತ್ತೆ? ಅದೇ 3 ಇಡ್ಲಿ, ಒಂದು ವಡೆ ಬರುತ್ತೆ. ಓಕೆ. ವಡೆ ಮಾತ್ರ 15 ರೂಪಾಯಿ ಮಾಡಿದ್ದೀವಿ. ಓಕೆ. 3 ಇಡ್ಲಿಗೆ 30 ರೂಪಾಯಿ ಆಗುತ್ತೆ. 30 ರೂಪಾಯಿ. ಓಕೆ. ರೈಸ್ ಬಾತ್ ಏನಿದೆ? ರೈಸ್ ಬಾತು 30 ರೂಪಾಯಿ ಅಷ್ಟೇ. ದೋಸೆ ಸರ್? ದೋಸೆ ಎಲ್ಲ 30 ರೂಪಾಯಿ, ಖಾಲಿ ದೋಸೆ 30 ರೂಪಾಯಿ, ಮಸಾಲೆ ದೋಸೆ ಒಂದು 40 ರೂಪಾಯಿ. ಓಕೆ. ಮತ್ತು ಕೇಸರಿ ಬಾತು? ಕೇಸರಿ ಬಾತು, ಖಾರ ಬಾತು 20 ರೂಪಾಯಿ, ಖಾರ ಬಾತಿಗೆ 20, ಕೇಸರಿ ಬಾತು 20 ರೂಪಾಯಿ. 20. ಓಕೆ. ಮತ್ತು ಇನ್ನು ಹೋಟೆಲ್ ಟೈಮಿಂಗ್ಸ್ ಏನಿದೆ? ಟೈಮಿಂಗ್ ಸರ್ ಬೆಳಿಗ್ಗೆ 7 ಗಂಟೆಯಿಂದ ನಮ್ಮದು ವ್ಯಾಪಾರ ಸ್ಟಾರ್ಟ್ ಆಗುತ್ತೆ. ಓಕೆ. ಆಮೇಲೆ ಮಧ್ಯಾಹ್ನ ಒಂದು 11 ಗಂಟೆವರೆಗೆ ತಿಂಡಿ ಇರುತ್ತೆ. ಆಮೇಲೆ ಅದೇ ದೋಸೆಯಲ್ಲಿ ರನ್ ಆಗ್ತಾ ಇರ್ತದೆ. 12 ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ. 12 ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ. ಓಕೆ. ಅಪ್ ಟು ಎಷ್ಟು ಗಂಟೆವರೆಗೂ ಊಟ? ಒಂದು 3:30, 4 ಗಂಟೆವರೆಗೆ ಇರುತ್ತೆ. 4 ಗಂಟೆವರೆಗೆ. ಓಕೆ. ಮತ್ತು ನೈಟ್ ಊಟ? ನೈಟ್ ಏನಿಲ್ಲ, 4 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತೀವಿ. ಓಕೆ. ಮತ್ತು ಇದಿರೋಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ಇದು ಹೆರಿಗೆ ಆಸ್ಪತ್ರೆ ಆಪೋಸಿಟ್ಟು ವಜ್ರಮುನಿ ಹೋಟ್ಲು. ಓಕೆ. ಆಮೇಲೆ ದೀಪಕ್ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಾವು ಹೋಗೋದಾಗುತ್ತೆ. ದೀಪಕ್ ಹಾಸ್ಪಿಟಲ್
ಓಕೆ ಯಾವ ಏರಿಯಾ ಸರ್ ಇದು? ಸರ್ ಇದು ಯಡಿಯೂರು ಹೆರಿಗೆ ಆಸ್ಪತ್ರೆ. ಯಡಿಯೂರು. ಯಡಿಯೂರು 7th ಬ್ಲಾಕ್. ಓಕೆ ಥ್ಯಾಂಕ್ ಯು ಸರ್. ಆಯ್ತು, ಥ್ಯಾಂಕ್ ಯು ಸೊ ಮಚ್. ವಿಶ್ವಪ್ರಿಯ ತಿಂಡಿ ಕೇಂದ್ರ. ಇಲ್ಲಿ ಫಸ್ಟ್ ನಾವು ತೊಗೊಂಡಿರೋಂಥದ್ದು ಇಡ್ಲಿ ಮತ್ತು ವಡೆ ಡಿಪ್ ತೊಗೊಂಡಿದ್ದೀವಿ. ಸಾಂಬಾರು ಮತ್ತು ಚಟ್ನಿ ಡಿಪ್ಪು. ಮತ್ತು ನನ್ನ ಬಲಗಡೆ ತುಂಬ ದೊಡ್ಡ ವ್ಯಕ್ತಿ, ಬಹಳ ಬೇಕಾದವರು, ಪುನೀತ್ ಸರ್ ಇದ್ದಾರೆ. ನಗುಮುಖದ ಒಡೆಯ ಎಲ್ಲ ಒಂಚೂರು ಬೇಜಾರು, ಏನು ಮಾಡೋಕ್ಕಾಗಲ್ಲ. ಇಡ್ಲಿ, ಸಾಂಬಾರು, ಚಟ್ನಿ ಮತ್ತು ವಡೆ ಇಷ್ಟು ನಾವು ತೊಗೊಂಡಿದ್ದೀವಿ. 2 ಇಡ್ಲಿ ತೊಗೊಂಡ್ರಂಥದ್ದು, ಡಿಪ್ಪು, ಬಟ್ಲಿ ಇಡ್ಲಿ ಅಂತಾರಂತೆ. ಇಡ್ಲಿ ಅಮ್ಮ ಕೇಕ್ ಇದ್ದಂಗಿದೆ ಮರಾಯ. ಸಾಂಬಾರು, ಮಸ್ತಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಏನಂದರೆ ಬಾಯಿಗೆ ಇಡ್ತಿದ್ದಂಗೆ ಹರಡ್ಕೊಂಬಿಡುತ್ತೆ. ಅಕ್ಕಿ ರವೆ ಒಡಿಸಿರ್ತಾರಲ್ಲ, ಬಾಯಿಗೆ ಇಡ್ತಿದ್ದಂಗೆ ಹಾಗೆ ಹರಡ್ಕೊಂಬಿಡುತ್ತೆ, ಎಲ್ಲ ಬಿಡಿ 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 ಆಗಿಬಿಡುತ್ತೆ. ನಾವು ಫೀಲೇ ಒಂಥರ ಸೂಪರು. ಇನ್ನು ಅದಾದಮೇಲಿಂದ ಸಾಂಬಾರು ಅಂತ ಬಂದಾಗ ಉಡುಪಿ ಶೈಲಿ, ಸ್ವಲ್ಪ ಸ್ವೀಟ್ನೆಸ್ಸು ಮತ್ತು ಆ ಹುಳಿ ಟೊಮೊಟೊ ಹಣ್ಣು ಬೆಳೆಸಿರ್ತಾರೆ, ಅದರ ಒಂದು ಹುಳಿನೇ ನಿಮಗೆ ಬಹಳ ಇಷ್ಟ ಆಗೋಂಥದ್ದು. ಧನಿಯಾ ಘಮ ಸ್ವಲ್ಪ ಕಮ್ಮಿನೇ ಇದೆ ಇದರಲ್ಲಿ, ಕೆಲವೊಂದು ಕಡೆ ಧನಿಯಾ ಘಮ ಜಾಸ್ತಿ ಬರೋಂಥದ್ದು. ಬಟ್ ಇದರಲ್ಲಿ ಸ್ವಲ್ಪ ಹುಳಿ ಅಂಶ ಹಾಗೂ ಸಿಹಿ ಅಂಶ ಎರಡೂ ಸೇರಿದೆ. ಇಡ್ಲಿ ಅಂತೂ ಅದ್ಭುತ, ಸೂಪರ್. ಹೇಳಿದ್ನಲ್ಲ, ತುಂಬ ಮೃದುವಾಗಿರೋಂಥದ್ದು, ಕೇಕ್ ಕಟ್ ಮಾಡ್ದಂಗಿದೆ ನನಗಂತೂ. ಮತ್ತು ಹರಡ್ಕೊಳ್ಳುತ್ತೆ, ತುಂಬ ಹರಡ್ಕೊಳ್ಳುತ್ತೆ, ಖುಷಿ ಆಗುತ್ತೆ ಇಡ್ಲಿ ತಿನ್ನೋಕ್ಕೆ, ಮಜಾ. ಸ್ವಲ್ಪ ಚಟ್ನಿನೂ ಹಾಕ್ಸ್ಕೊಂಡಿದ್ದೀವಿ. ಅದರ ಒಂದು ಖಾರ ಬರುತ್ತೆ, ಬಟ್ ಇದ್ರಲ್ಲಿ ಗೊತ್ತಾಗಲ್ಲ ನಿಮಗೆ ಖಾರ ಇದೆಯೋ ಇಲ್ವೋ ಏನೂ ಗೊತ್ತಾಗಲ್ಲ. ಚಟ್ನಿ ಸಪ್ರೇಟಾಗಿ ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಜೊತೆಲಿರೋದ್ರಿಂದ ಏನು ಚಟ್ನಿ ಬಗ್ಗೆ ಅಷ್ಟೊಂದೇನು ಗೊತ್ತಾಗಲ್ಲ. ಓಕೆ, ಇನ್ನು ಮುಂದಿನ ಭಾಗದಲ್ಲಿ ಅಂತ ಬಂದರೆ ವಡೆ ಆಲ್ರೆಡಿ ಮೆತ್ತಗಾಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಮೆತ್ತಗಾಗ್ಬಿಡುತ್ತೆ. ಸೊ ಡಿಪ್ ತೊಗೊಂಬಿಟ್ಟಿದ್ವಲ್ಲ, ಹಂಗಾಗಿ ಮೆತ್ತಗಾಗಿರೋದು. ಇಲ್ಲಾಂದರೆ ಯಾವ ರೇಂಜ್ ಗರಿ ಇದೆ ಗೊತ್ತಾ, ಮಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡುವುದಕ್ಕೂ ಕೂಡ. ಈ ಕಡೆ ಫುಲ್ಲು ಮೆತ್ತಗಾಗ್ಬಿಟ್ಟಿದೆ, ಈ ಕಡೆ ಒಂದಷ್ಟು ಮಾತ್ರನೇ ನಿಮಗೆ ಗರಿಗರಿಯಾಗಿ ಕಾಣಿಸ್ತಾ ಇರೋಂಥದ್ದು. ಕಾಯಿ, ಹಸಿರು ಮೆಣಸಿನಕಾಯಿ ಮತ್ತು ಜೀರಿಗೆ ಬಳಸಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಆ ಸಾಂಬಾರು ಜೊತೆ ಅಥವಾ ಚಟ್ನಿ ಜೊತೆ ತೊಗೊಬೇಕು, ಆವಾಗಲೇ ಸ್ವಲ್ಪ ಚಂದ ಜಾಸ್ತಿ. ಯಾಕೆಂದರೆ ಖಾರ ಏನು ಸಿಗಲ್ಲ, ಯಾಕೆಂದರೆ ಹಸಿರು ಮೆಣಸಿನಕಾಯಿ ಸಿಕ್ಕಿದಾಗ ಮಾತ್ರ ನಿಮಗೆ ಖಾರ ಸಿಗೋಂಥದ್ದು. ಬರೀ ಉದ್ದಿನಬೇಳೆ ಘಮ ಅಷ್ಟೇ ನಿಮಗೆ ಬರ್ತಿರುತ್ತೆ, ಖಾರ ಆ ಥರದ್ದೇನು ಸಿಗಲ್ಲ. ಹಾಗಾಗಿ ಸ್ವಲ್ಪ ಸಾಂಬಾರು ಆ ಥರ ಇದ್ದಾಗ, ಚಟ್ನಿ ಅಂತ ಇದ್ದಾಗ ಅದ್ರ ಜೊತೆ ಸೇರಿಸಿ ತಿಂದ್ರೇ ಚಂದ. ಇಲ್ಲಾಂದರೆ ಬರೀ ಉದ್ದಿನಬೇಳೆ ಘಮನೇ ನಿಮಗೆ ಖಾಲಿ ಸಿಗುವಂಥದ್ದು. ಮತ್ತು ಆ ಕ್ರಿಸ್ಪಿ ಸಿಗುತ್ತೆ, ಸೊ ಅದೊಂದು ಪ್ಲಸ್ ಪಾಯಿಂಟು ಹಾಗೆ ತಿಂದಾಗ. ಭರತ ಚಕ್ರವರ್ತಿ ಆಳಿದಂಥ ಈ ಭರತಖಂಡದಲ್ಲಿ ಪುರಾತನ ಪ್ರಸಿದ್ಧವಾದ ಚಪ್ಪನ್ನಾರು ದೇಶಗಳು ಅಂದರೆ 56 ದೇಶಗಳಂತೆ. ನನಗಂತೂ ಗೊತ್ತಿರಲಿಲ್ಲ, ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ನಿಮಗೂ ಗೊತ್ತಿಲ್ಲ ಅಂದರೆ ನೋಡಿ ತಿಳ್ಕೊಳ್ಳಿ. ಇಡ್ಲಿ ಕಲೆ ಆಗಿದೆ, ಬೇರೆ ಹಾಕ್ಸ್ಕೊಬರ್ತೀನಿ. ಓಕೆ, ಮುಂದಿನ ಭಾಗದಲ್ಲಿ ನಾವು ತೊಗೊಂಡಿರೋಂಥದ್ದು ಉಪ್ಪಿಟ್ಟು ಮತ್ತು ಕೇಸರಿ ಬಾತು. ಬಹಳ ಅದ್ಭುತವಾಗಿ ಕಾಣಿಸ್ತಾ ಇರೋಂಥದ್ದು.
ಇಲ್ಲಿ ತುಂಬ ಕೂಡ ಹೋಗುತ್ತಂತ. ಭಾರತ ಖಂಡದಲ್ಲಿ ಸುಪ್ರಸಿದ್ಧ ಚಪ್ಪನಾರು 56 ದೇಶಗಳಂದರೆ ಯಾವ್ಯಾವುದು ಅಂತ ನೀವು ತಿಳ್ಕೊಂಡ್ರೆ ನಾನು ತಿಳ್ಕೊಂಡೆ, ಏನೋ ಒಂದು ವಿಷಯ ತಿಳ್ಕೊಂಡಂಗಾಯ್ತು. ಮುಂದುವರೆದ ಭಾಗದಲ್ಲಿ ಉಪ್ಪಿಟ್ಟು, ಸಿಹಿ 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 ಬೈತವ್ರೆ ಆರ್ಯನವರು. ಆಹಾ, ಕೇಸರಿ ಬಾತ ಹಲ್ವಾನ ಒಂದು ಗೊತ್ತಾಗ್ತಾ ಇಲ್ಲ, ಆ ರೇಂಜಿಗಿದೆ. ಚಿರೋಟಿ ರವೆ ಬಳಸಿದಾರ. ಝೂಮಲ್ಲಿ ತೇಲ್ದಂಗೆ ಆಗ್ತದೆ ನನಗಂತೂ. ಏನೋ ಒಂಥರ ಬಹಳ ಪ್ರೀತಿ ಸಿಹಿ ಅಂದರೆ ನನಗಂತೂ ಪರ್ಸ್ನಲಿ. ಆ ಲವಂಗದ್ದು ಲೈಟಾಗಿ ಬರುತ್ತೆ, ಘಾಟು ಲೈಟಾಗಿ ಬರುತ್ತೆ. ಏನಕ್ಕೆ ಗೊತ್ತಾ, ತುಪ್ಪ ಬಳಸಿರ್ತಾರ, ಆ ಲವಂಗನ ಅವಾಗಲೇ ಹಾಕೊಂಡ್ಬಿಟ್ಟಿರ್ತಾರ, ಆ ಘಾಟಿನ ಲೆವೆಲು ಕಮ್ಮಿ ಆಗಿಬಿಟ್ಟಿರುತ್ತೆ, ತೀರಾ ಬರೋಲ್ಲ. ತುಂಬ ಚೆನ್ನಾಗಿದೆ. ಇನ್ನು ಗೋಡಂಬಿ ಬೇರೆ ಸಿಗುತ್ತೆ, ಸೂಪರು. ಆ ಸಿಹಿ ಅಂಶ ಕೂಡ ನಿಮಗೆ ಸಿಗುತ್ತೆ. ಇನ್ನು ತುಪ್ಪ ನನ್ನ ಮೊದಲೇ ಇಷ್ಟ, ಕಳೆದೋಗ್ತೀನಿ. ಮತ್ತು ಕೇಸರಿ ಬಾತ್ ಅಂತೂ ಅಲ್ಟಿಮೇಟ್ ಆಗಿದೆ. ಪೈನಾಪಲ್ ಬಳಸಿದ್ದೀವಿ ಅಂತ ಅಂದರು, ಮೇ ಬಿ ಅದರ ಒಂದು ಘಮ ನನಗೆ ಅಷ್ಟೊಂದೆಲ್ಲ ಕಾಣಿಸ್ತಾ ಇಲ್ಲ, ಬಟ್ ಹೆಚ್ಚಿಬಿಟ್ಟು ಹಾಕಿರಿದ್ದಾರೆ ಅನಿಸುತ್ತೆ, ತುರಿದಿಲ್ಲ. ಹಂಗಾಗಿ ನಿಮಗೆ ಅದರ ಒಂದು ಘಮ ಕಮ್ಮಿ ಸಿಗುತ್ತೆ ಅನಿಸುತ್ತೆ. ಅಲ್ಟಿಮೇಟ್ ಆಗಿದೆ. ಸಿಹಿ ಅಂತೂ ಪರ್ಫೆಕ್ಟ್ ಆಗಿದೆ. ತೀರಾ ಸಿಹಿ ಜಾಸ್ತಿ ಅಂತಲೂ ಇಲ್ಲ, ಜಾಸ್ತಿ ಆದರೆ ಮಕ್ಕುಡಿಯುತ್ತೆ ಅಂತೀವಲ್ಲ, ಸಿಹಿ ಜಾಸ್ತಿ ಆದಾಗ ಆ ರೀತಿ ಆಗಿಬಿಡುತ್ತೆ. ಆ ರೀತಿ ಏನಿಲ್ಲ, ಆರಾಮ್ಸೆ ತಿನ್ಬೋದು, ಸಾಕಾಗ. ನೆಕ್ಸ್ಟು ಉಪ್ಪಿಟ್ಟಿನ ಕಡೆ ಗಮನ ಹರಿಸುವ. ಖಾಲಿ ಮಾಡ್ತೀನಿ, ಬಿಟ್ಬಿಡ್ತೀನ ಉಪ್ಪಿಟ್ಟು. ಸಿಹಿ ತಿಂದಮೇಲೆ ಸ್ವಲ್ಪ ಖಾರ ಬಂತಲ್ಲ, ಚುರ್ರ ಅಂತ ಚೆನ್ನಾಗಿದೆ. ಹಸಿರು ಮೆಣಸಿನ್ಕಾಯಿ ಖಾರನೇ ನಿಮಗೆ ಫಸ್ಟು ಸಿಗೋಂಥದ್ದು. ಇನ್ನು ಕಡಲೆಬೇಳೆ, ಉದ್ದಿನಬೇಳೆ ಅದು ಕೂಡ ಮಧ್ಯದಲ್ಲಿ ನಾನಿದ್ದೀನಿ ಅಂತ ತೋರಿಸ್ಕೊಳುತ್ತೆ. ಟೊಮೊಟೊ ಹಣ್ಣು, ಈರುಳ್ಳಿ, ಆ ಈರುಳ್ಳಿ ಸ್ವೀಟ್ನೆಸ್ಸು ಸ್ವಲ್ಪ ಎಲ್ಲ ಸಿಕ್ದಂಗೆ ಆಗುತ್ತೆ, ಚೆನ್ನಾಗಿದೆ. ಹಸಿರು ಮೆಣಸಿನ್ಕಾಯಿ ಖಾರನೇ ನನಗೆ ಜಾಸ್ತಿ ಸಿಗ್ತಾ ಇರೋದು. ಯಾಕೆಂದರೆ ಅದೇ ಇದು ಕೇಸರಿ ಬಾತ್ ತಿಂದ್ವಲ್ಲ, ಮೇ ಬಿ ಹಂಗಾಗಿರುತ್ತೆ ನಮಗೆ. ಬಟ್ ಡೈರೆಕ್ಟಾಗಿ ಇದನ್ನೇ ತೊಗೊಂಡಿದ್ರೆ ಮೇ ಬಿ ಅಲ್ಲಿಗೆ ಬ್ಯಾಲೆನ್ಸ್ ಆಗಿರೋದು. ಕೇಸರಿ ಬಾತು ಸಿಹಿಯಾಗಿ ಸಡನ್ನಾಗಿ ಖಾರ ಜಾಸ್ತಿ ಆಯ್ತಲ್ಲ, ಹಾಗಾಗಿ ನಿಮಗೆ ಸ್ವಲ್ಪ ಖಾರನೂ ಜಾಸ್ತಿ ಖಾರ ಏನೋ ಅನಿಸ್ಬಿಡುತ್ತೆ ಅಷ್ಟೇ. ಚೆನ್ನಾಗಿದೆ. ಓಕೆ, ಎರಡೂ ಕೂಡ ಸೂಪರ್ ಆಗಿತ್ತು. ಇಡ್ಲಿ ಮತ್ತು ಚೋಚೋಬಾತ್ ಅಂದರೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಎರಡೂ ಕೂಡ ಸೂಪರ್ ಆಗಿತ್ತು, ಅಲ್ಟಿಮೇಟ್ ಆಗಿತ್ತು. ನೀವೇನಾದರೂ ಈ ಕಡೆ ಇದ್ದರೆ ರಾಗಿ ದೋಸೆನೂ ಸಿಗುತ್ತಂತೆ ಮತ್ತು ರೈಸ್ ಬಾತು ಸಿಗುತ್ತಂತೆ, ಅದನ್ನು ಕೂಡ ನೀವು ಬಂದು ಟ್ರೈ ಮಾಡ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.